ನಮಸ್ಕಾರ ವೀಕ್ಷಕರೇ, ಇವತ್ತಿನ ತರಗತಿಯಲ್ಲಿ ನಾನು ಇಂಗ್ಲೀಷ್ ಗ್ರಾಮರ್ ಬಗ್ಗೆ ಸ್ವಲ್ಪ ಹೇಳ್ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಪಾರ್ಟ್ಸ್ ಆಫ್ ಸ್ಪೀಚ್. ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ಕನ್ನಡದಲ್ಲಿ ಭಾಷಾಂಗಗಳು. ಈಗ ಬಾಡಿಯಲ್ಲಿ ಯಾವ ಥರ ಪಾರ್ಟ್ಸ್ ಇದೆಯಲ್ಲ, ಕೈ, ಕಾಲು, ಮೂಗು, ಕಣ್ಣು, ಅದೇ ರೀತಿಯಾಗಿ ಇಂಗ್ಲೀಷ್ ಗ್ರಾಮರ್ನಲ್ಲಿ ಕೂಡ ಕೆಲವೊಂದು ಪಾರ್ಟ್ಸ್ಗಳಿವೆ. ಅವುಗಳನ್ನು ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಅಂತ ಕರಿತೀವಿ, ಅಂದರೆ ಭಾಷೆಯ ಅಂಗಗಳು. ಅವು ಯಾವಪ್ಪ? ಇಲ್ಲಿ ನೋಡಿ, 8 ಪ್ರಕಾರಗಳಿವೆ. ಪಾರ್ಟ್ಸ್ ಆಫ್ ಸ್ಪೀಚ್ನಲ್ಲಿ 8 ಪ್ರಕಾರಗಳಿವೆ. ಒಂದು ನೌನ್, ಪ್ರನೌನ್, ವರ್ಬ್, ಆಡ್ವರ್ಬ್, ಅಡ್ಜೆಕ್ಟಿವ್, ಪ್ರಿಪೋಸಿಷನ್, ಇಂಟ್ರಾಜೆಕ್ಷನ್, ಕಂಜಕ್ಷನ್. ಓಕೆ, ಹಾಗಾದರೆ ಅದರಲ್ಲಿ 2 ಪಾರ್ಟ್ಗಳನ್ನ ನಾನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಫಸ್ಟ್ ಒನ್ ನೌನ್. ನೌನ್ ಅಂದರೆ ನಾಮಪದ. ನೌನ್ ಅಂದರೆ ನಾಮಪದ. ಎ ನೌನ್ ಈಸ್ ಎ ವರ್ಡ್ ದ್ಯಾಟ್ ನೇಮ್ಸ್ ಎ ಪರ್ಸನ್, ಪ್ಲೇಸ್, ಥಿಂಗ್ಸ್, ಐಡಿಯಾ ಆರ್ ಕ್ವಾಲಿಟಿ. ಅಂಡರ್ಸ್ಟ್ಯಾಂಡ್? ಇದರ ಅರ್ಥ ಕನ್ನಡದಲ್ಲಿ ನೌನ್ ಅಂದರೆ ನಾಮಪದ. ಅಂದರೆ ನಾಮಪದ ಅಂದರೆ ಹೆಸರುಗಳನ್ನು ಸೂಚಿಸೋದು ಅಂತ ಅರ್ಥ. ಈಗ ಒಂದು ಸ್ಥಳ, ವ್ಯಕ್ತಿ, ಒಂದು ವಸ್ತುವಿನ ಹೆಸರನ್ನು ಯಾವುದು ಸೂಚಿಸ್ತೈತಲ್ಲ ಅದಕ್ಕೆ ನಾವು ನಾಮಪದ, ನೌನ್ ಅಂತ ಕರಿತೀವಿ. ಈಗ ನಿಮಗೆಲ್ಲರಿಗೂ ಹೆಸರಿದೆಯಲ್ಲ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಹೆಸರಿದೆ, ಊರುಗಳಿಗೆ ಹೆಸರಿದೆ, ವಸ್ತುಗಳಿಗೆ ಹೆಸರಿದೆ. ಅವುಗಳನ್ನೆಲ್ಲ ನಾವು ಏನಂತ ಕರಿತೀವಿ? ನೌನ್ ಅಂತ ಕರಿತೀವಿ. ಅಂಡರ್ಸ್ಟ್ಯಾಂಡ್? ಓಕೆ, ನೆಕ್ಸ್ಟ್ ಒನ್ ಪ್ರನೌನ್ ಬಗ್ಗೆ ತಿಳಿದುಕೊಳ್ಳೋಣ. ಪ್ರನೌನ್ ಅಂದರೆ ಕನ್ನಡದಲ್ಲಿ ಸರ್ವನಾಮ. ನಾಮಪದದ ಬದಲಾಗಿ ಏನು ಬಳಸ್ತೀವಲ್ಲಪ್ಪ ಅದನ್ನು ಪ್ರನೌನ್ ಅಂತೀವಿ. ಇಲ್ಲಿ ನೋಡಿ, ಎ ಪ್ರನೌನ್ ಈಸ್ ಎ ವರ್ಡ್ ದ್ಯಾಟ್ ಈಸ್ ಎ ಯೂಸ್ ಇನ್ ಪ್ಲೇಸ್ ಆಫ್ ನೌನ್. ಅಂದರೆ ನಾಮಪದದ ಬದಲಾಗಿ ನಾವು ಯಾವ ಪದವನ್ನು ಬಳಸ್ತೀವಲ್ಲ ಅದನ್ನು ನಾವು ಪ್ರನೌನ್ ಅಂತ ಕರಿತೀವಿ. ನಾಮಪದ ಅಂದರೆ ನನ್ನ ಹೆಸರು ಗೀತಾ, ನನಗೆ ಗೀತಾ ಅನ್ನೋ ಬದಲ ಸಿ ಈಸ್, ಗೀತಾ ಈಸ್ ಎ ಟೀಚರ್, ಅದರ ಬದಲಾಗಿ ಸಿ ಈಸ್ ಎ ಟೀಚರ್. ಹೀಗೆ ಇಲ್ಲಿ ನೋಡಿ ಉದಾಹರಣೆಗಳಿದೆ. ಥ್ಯಾಂಕ್